ಪ್ರತಿ ಸಲ ಪರೀಕ್ಷೆ ರಿಸಲ್ಟ್ ಬಂದಾಗ್ಲೂ ಅಷ್ಟೇ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ನೋಡಿದ್ರೆ ಕರಾವಳಿ ಜಿಲ್ಲೆಗಳೇ ಟಾಪಲ್ಲಿರ್ತವೆ. ಇದು ಒಂದೆರಡು ವರ್ಷದ ಕಥೆ ಅಲ್ಲ, ಕಳೆದ 20-30 ವರ್ಷಗಳಿಂದ ನೋಡ್ತಾ ಇದೀವಿ ಇದೇ ಟ್ರೆಂಡ್. ಹಾಗಾದ್ರೆ ಈ ನಿರಂತರ ಯಶಸ್ಸಿನ ಹಿಂದಿರೋ ಸೀಕ್ರೆಟ್ ಆದ್ರೂ ಏನು? ಬನ್ನಿ, ಕರಾವಳಿಯ ಈ ಅಜೇಯ ಶೈಕ್ಷಣಿಕ ಯಶೋಗಾಥೆಯನ್ನ ಇವತ್ತು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ದಶಕಗಳಿಂದಲೂ ಇದೇ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಕೊರೆಯುತ್ತಿದೆ. ಸರ್ಕಾರಗಳು ಬದಲಾದ್ವು, ಮುಖ್ಯಮಂತ್ರಿಗಳು ಬದಲಾದ್ರು, ಆದ್ರೆ ಎಸ್ಎಸ್ಎಲ್ಸಿ ಮತ್ತೆ ಪಿಯುಸಿ ರಿಸಲ್ಟ್ನಲ್ಲಿ ಕರಾವಳಿ ಜಿಲ್ಲೆಗಳ ದರ್ಬಾರ್ ಮಾತ್ರ ಬದಲಾಗಲೇ ಇಲ್ಲ. ಕೆಲವರು ಹೇಳ್ತಾರೆ ಮೀನು ತಿನ್ನೋದ್ರಿಂದ ಮೆದುಳು ಚುರುಕಾಗುತ್ತೆ ಅಂತ. ನಿಜನಾದು ಅಥವಾ ಇದರ ಹಿಂದೆ ಬೇರೇನಾದ್ರೂ ದೊಡ್ಡ ಕಾರಣ ಅಡಗಿದೆಯಾ? ಸರಿ, ನೇರವಾಗಿ ಅಂಕಿಅಂಶಗಳನ್ನೇ ನೋಡೋಣ ಬನ್ನಿ. ಉದಾಹರಣೆಗೆ 2024ರ ಸೆಕೆಂಡ್ ಪಿಯುಸಿ ರಿಸಲ್ಟನ್ನೇ ತಗೊಳ್ಳಿ. ಇಡೀ ರಾಜ್ಯದ ಆವರೇಜ್ ಪಾಸಿಂಗ್ ಪರ್ಸೆಂಟೇಜ್ 86.48% ಇದ್ರೆ ಉಡುಪಿ 96.39% ಜೊತೆ ಫಸ್ಟ್. ಅದರ ಹಿಂದೆಯೇ ದಕ್ಷಿಣ ಕನ್ನಡ 96.35%ನೊಂದಿಗೆ ಸೆಕೆಂಡ್. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಇವರ ಹತ್ತಿರಕ್ಕೂ ಬರಕ್ಕಾಗ್ಲಿಲ್ಲ. ಈ ಅಂತರವೇ ಒಂದು ದೊಡ್ಡ ಕಥೆಯನ್ನ ಹೇಳುತ್ತೆ ಅಲ್ವಾ? ಈಗ ಎಸ್ಎಸ್ಎಲ್ಸಿ ಕಡೆ ಬಂದ್ರೆ ಕರಾವಳಿಯ ಅಬ್ಬರ ಇನ್ನೂ ಜೋರಾಗಿದೆ ಅಂತಾನೇ ಹೇಳ್ಬೋದು. ದಕ್ಷಿಣ ಕನ್ನಡ 98.40% ರಾಜ್ಯಕ್ಕೆ ಟಾಪ್. ಉಡುಪಿ ಮತ್ತು ಉತ್ತರ ಕನ್ನಡ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ. ಅಂದ್ರೆ ಮೊದಲ 3 ಸ್ಥಾನಗಳು ಕಂಪ್ಲೀಟ್ ಆಗಿ ಕರಾವಳಿಯ ಪಾಲು. ರಾಜ್ಯದ ಆವರೇಜ್ 94% ಇದ್ರೆ ಈ 3 ಜಿಲ್ಲೆಗಳು 98% ಗಡಿ ದಾಟಿ ಇತಿಹಾಸವನ್ನೇ ಸೃಷ್ಟಿಸಿವೆ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ಈ ಅದ್ಭುತ ರಿಸಲ್ಟ್ ಬರೀ ಲಕ್ಷ ಫೀಸ್ ಕಟ್ಟೋ ಪ್ರೈವೇಟ್ ಸ್ಕೂಲ್ಗಳಿಂದ ಬರ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಪಿಯು ಕಾಲೇಜ್ಗಳ ರಿಸಲ್ಟ್ 92.4% ಇದೆ. ಇದು ರಾಜ್ಯದ ಸರ್ಕಾರಿ ಕಾಲೇಜ್ಗಳ ಸರಾಸರಿಯಾದ 78.7%ಗಿಂತ ಎಷ್ಟೋ ಪಟ್ಟು ಹೆಚ್ಚು. ಅಂದ್ರೆ ಬೇರೆ ಕಡೆ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡೋವಾಗ ಕರಾವಳಿಯ ಸರ್ಕಾರಿ ಶಾಲೆಗಳು ದೊಡ್ಡ ದೊಡ್ಡ ಪ್ರೈವೇಟ್ ಶಾಲೆಗಳಿಗೆ ಟಫ್ ಕಾಂಪಿಟಿಷನ್ ಕೊಡ್ತಿವೆ. ಹಾಗಾದ್ರೆ ಈ ಶೈಕ್ಷಣಿಕ ಶಕ್ತಿಗೆ ಅಸಲಿ ಮೂಲ ಎಲ್ಲಿದೆ? ಇದಕ್ಕೆ ಉತ್ತರ ಇವತ್ತು ನಿನ್ನೆಯದಲ್ಲ. ಇದು ಸುಮಾರು 200 ವರ್ಷಗಳ ಹಿಂದಿನ ಒಂದು ರೋಚಕ ಇತಿಹಾಸದಲ್ಲಿ ಅಡಗಿದೆ. ಸುಮಾರು 200 ವರ್ಷಗಳ ಹಿಂದೆ, ಅಂದ್ರೆ 1834ರಲ್ಲಿ ಬಾಸಲ್ ಮಿಷನ್ ಅನ್ನೋ ಕ್ರಿಶ್ಚಿಯನ್ ಮಿಷನರಿಗಳು ಮಂಗಳೂರಿಗೆ ಕಾಲಿಟ್ರು. ಅವರು ಸುಮ್ನೆ ಶಾಲೆಗಳನ್ನ ತೆರೆಯಲಿಲ್ಲ, ಬದಲಿಗೆ ಒಂದು ಸಂಪೂರ್ಣ ಎಜುಕೇಷನಲ್ ಈಕೋಸಿಸ್ಟಮ್ ಅನ್ನೇ ಕಟ್ಟಿದ್ರು. 1836ರಲ್ಲಿ ಮೊದಲ ಕನ್ನಡ ಶಾಲೆ, ಆಮೇಲೆ ಇಂಗ್ಲಿಷ್ ಶಾಲೆ. 1841ರಲ್ಲಿ ಮಂಗಳೂರು ಸಮಾಚಾರ ಅನ್ನೋ ಮೊದಲ ಕನ್ನಡ ಪತ್ರಿಕೆ. ಅಷ್ಟೇ ಅಲ್ಲ, 1846ರಲ್ಲಿ ನೇಕಾರಿಕೆ ಕಲಿಸೋ ಇಂಡಸ್ಟ್ರಿಯಲ್ ಶಾಲೆಯನ್ನೂ ಶುರು ಮಾಡಿದ್ರು. ಈ ಐತಿಹಾಸಿಕ ಅಡಿಪಾಯವೇ ಕರಾವಳಿಗೆ ಒಂದು ದೊಡ್ಡ ಹೆಡ್ಸ್ಟಾರ್ಟ್ ಕೊಟ್ಟು. ಇತಿಹಾಸ ಒಂದು ಕಡೆಯಾದ್ರೆ ಕರಾವಳಿ ಜನರ ಮನಸ್ಥಿತಿಯೂ ತುಂಬಾನೇ ವಿಭಿನ್ನ. ಅಲ್ಲಿ ಶಿಕ್ಷಣ ಅಂದ್ರೆ ಕೇವಲ ಒಂದು ಕೆಲ್ಸ ಗಿಟ್ಟಿಸ್ಕೊಳ್ಳೋ ಟೂಲ್ ಅಲ್ಲ, ಅದೊಂದು ಕಲ್ಚರಲ್ ಪ್ರೆಸ್ಟೀಜ್. ಅಲ್ಲಿನ ವಾಸ್ತವವನ್ನ ಒಂದು ಮಾತು ಚೆನ್ನಾಗಿ ಹೇಳುತ್ತೆ. ಪೋಷಕರು ಕೂಲಿ ಕಾರ್ಮಿಕರಾಗಿರಬಹುದು, ಆದರೆ ಅವರು ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕೆ ತಮ್ಮ ಆಸ್ತಿಯನ್ನೇ ಮಾರಿಬಿಡ್ತಾರೆ. ಅದು ಅವರ ರಕ್ತದಲ್ಲೇ ಇದೆ. ಎಷ್ಟೇ ಕಷ್ಟ ಇದ್ರೂ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಸೋದು ಅವರ ಜೀವನದ ಹಠ. ಇದೇ ಕಾರಣಕ್ಕೆ ಇವತ್ತು ಉಡುಪಿ ಜಿಲ್ಲೆಯ ಸಾಕ್ಷರತಾ ಪ್ರಮಾಣ 95% ದಾಟಿದೆ. ಸರಿ, ಈಗ ಆ ಫೇಮಸ್ ಮೀನಿನ ಸಿದ್ಧಾಂತಕ್ಕೆ ಬರೋಣ. ಮೀನಿನಲ್ಲಿರೋ ಒಮೆಗಾ 3 ಮೆದುಳಿಗೆ ಒಳ್ಳೇದು ಅನ್ನೋದು ನಿಜ. ಆದ್ರೆ ಅದೊಂದೇ ಕಾರಣ ಆಗೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿದ್ರೆ ಭಾರತದ ಪೂರ್ವ ಕರಾವಳಿಯಾದ ಆಂಧ್ರಪ್ರದೇಶ್, ಒಡಿಶಾದಲ್ಲೂ ಇದೇ ತರಹದ ಟ್ರೆಂಡ್ ಇರ್ಬೇಕಿತ್ತು ಅಲ್ವಾ? ಆದ್ರೆ ಅಲ್ಲಿ ಹಾಗೇನೂ ಇಲ್ಲ. ಹಾಗಾಗಿ ಆಹಾರ ಪದ್ಧತಿ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಆಗಿರಬಹುದೇ ಹೊರತು ಅದೇ ಮುಖ್ಯ ಕಾರಣ ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ನಿಜವಾದ ರಹಸ್ಯ ಎಲ್ಲಿದೆ? ಅದು ಬೇರೆಲ್ಲೂ ಅಲ್ಲ, ಕರಾವಳಿಯ ಶಾಲೆಗಳ ಕ್ಲಾಸ್ರೂಮ್ನ ಒಳಗಡೆ ನಡೆಯೋ ಮ್ಯಾಜಿಕ್ನಲ್ಲಿದೆ. ಕರಾವಳಿಯ ಪ್ರತಿ ಶಾಲೆಯ ಟಾರ್ಗೆಟ್ ಶೂನ್ಯ ವೈಫಲ್ಯ. ಅಂದ್ರೆ ಒಬ್ಬನೇ ಒಬ್ಬ ವಿದ್ಯಾರ್ಥಿಯೂ ಫೇಲ್ ಆಗ್ಬಾರ್ದು ಅನ್ನೋದು ಅಲ್ಲಿನ ಟೀಚರ್ಗಳ ಹಠ. ಈ ಒಂದು ಗುರಿಯೇ ಅವರ ಎಲ್ಲಾ ಸ್ಟ್ರಾಟಜಿಗಳ ಹಿಂದೆ ಇರುವ ಡ್ರೈವಿಂಗ್ ಫೋರ್ಸ್. ಈ ಟಾರ್ಗೆಟ್ ರೀಚ್ ಆಗೋಕೆ ಅವರು 4 ಪ್ರಮುಖ ತಂತ್ರಗಳನ್ನ ಬಳಸ್ತಾರೆ. ಮೊದಲನೇದಾಗಿ ಓದಿನಲ್ಲಿ ಸ್ವಲ್ಪ ಹಿಂದೆ ಇರೋ ಮಕ್ಕಳನ್ನ ಗುರುತಿಸಿ ಅವರಿಗೆ ಸಿಂಪಲ್ ಸ್ಟಡಿ ಮೆಟೀರಿಯಲ್ ಮತ್ತೆ ಸ್ಪೆಷಲ್ ಕ್ಲಾಸ್ ಕೊಡ್ತಾರೆ. ಎರಡನೇದು, ಫೈನಲ್ ಎಕ್ಸಾಮ್ಗಿಂತ ಮುಂಚೆ ಬೋರ್ಡ್ ಎಕ್ಸಾಮ್ನಷ್ಟೇ ಟಫ್ ಆಗಿರೋ 3-4 ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡ್ತಾರೆ. ಮೂರನೇದು, ಉಡುಪಿಯ ವಿಶೇಷ ದತ್ತು ಯೋಜನೆ. ಇದರಲ್ಲಿ ಟೀಚರ್ಗಳು ತುಂಬಾನೇ ಹಿಂದೆ ಇರೋ ಮಕ್ಕಳ ಎಜುಕೇಷನ್ ರೆಸ್ಪಾನ್ಸಿಬಿಲಿಟಿಯನ್ನ ಪರ್ಸನಲ್ ಆಗಿ ತಗೊಳ್ತಾರೆ.
ಮತ್ತು ನಾಲ್ಕನೇದಾಗಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳು ಅಂದ್ರೆ ಎಸ್ಡಿಎಂಸಿಗಳ ಮೂಲಕ ಜನರಿಂದಲೇ ಬಲವಾದ ಫಿನಾನ್ಷಿಯಲ್ ಮತ್ತು ಮಾರಲ್ ಸಪೋರ್ಟ್ ಪಡಿತಾರೆ. ಈ ಶೈಕ್ಷಣಿಕ ಯಶಸ್ಸು ಕೇವಲ ಅಂಕಗಳಿಗೆ ಸೀಮಿತ ಆಗ್ಲಿಲ್ಲ. ತಾವು ಕಲಿತ ಅಕ್ಷರ ಜ್ಞಾನವನ್ನ ಕರಾವಳಿಯ ಜನರು ಒಂದು ದೊಡ್ಡ ಎಕನಾಮಿಕ್ ಪವರ್ ಆಗಿ ಬದಲಾಯಿಸಿದ್ರು. ಎಜುಕೇಷನ್ ಜೊತೆ ಬೆಳೆದ ಜ್ಞಾನ ನಮ್ಮ ದೇಶದ ಕೆಲವು ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹುಟ್ಟಿಗೆ ಕಾರಣವಾಯಿತು. 1906ರಲ್ಲಿ ಕೆನರಾ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್, 1925ರಲ್ಲಿ ಸಿಂಡಿಕೇಟ್ ಬ್ಯಾಂಕ್, ಹೀಗೆ ಹಲವಾರು ಬ್ಯಾಂಕ್ಗಳು ಹುಟ್ಟಿದ್ದೇ ಇಲ್ಲಿ. ಇದೇ ಕಾರಣಕ್ಕೆ ದಕ್ಷಿಣ ಕನ್ನಡವನ್ನ ಭಾರತೀಯ ಬ್ಯಾಂಕಿಂಗ್ನ ತೊಟ್ಟಿಲು ಅಂತ ಕರೀತಾರೆ. ಈ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿನ ಶಿಕ್ಷಣಕ್ಕೆ ಮತ್ತಷ್ಟು ಪವರ್ ಕೊಡ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಒಂದೇ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ 16,000ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಬರೋಬ್ಬರಿ 421 ಕೋಟಿ ರೂಪಾಯಿಗಳಷ್ಟು ಎಜುಕೇಷನಲ್ ಲೋನ್ ಕೊಟ್ಟಿದ್ದಾರೆ. ಇದು ಎಜುಕೇಷನ್ ಮತ್ತೆ ಎಕನಾಮಿ ನಡುವೆ ಇರೋ ಅದ್ಭುತ ಸಂಬಂಧವನ್ನ ತೋರಿಸುತ್ತೆ. ಬ್ಯಾಂಕಿಂಗ್ ಅಷ್ಟೇ ಅಲ್ಲ, ತಮ್ಮ ಜ್ಞಾನವನ್ನು ಬಳಸಿ ಮೆಡಿಕಲ್ ಮತ್ತೆ ಎಜುಕೇಷನ್ ಟೂರಿಸಂ ಅನ್ನು ಬೆಳೆಸಿದ್ರು. ಇವತ್ತು ಮಂಗಳೂರು ಮತ್ತೆ ಮಣಿಪಾಲದ ಹಾಸ್ಪಿಟಲ್ಸ್ ಮತ್ತೆ ಯೂನಿವರ್ಸಿಟಿಗಳಿಗೆ ಪ್ರಪಂಚದಾದ್ಯಂತ ಜನ ಬರ್ತಾರೆ. ಇನ್ನು ಉಡುಪಿ ಹೋಟೆಲ್ ಇಂಡಸ್ಟ್ರಿ ಬಗ್ಗೆಂತೂ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಈ ಮಣ್ಣು ಈಗ ಹೊಸ ಟೆಕ್ನಾಲಜಿ ಕ್ರಾಂತಿಗೂ ರೆಡಿಯಾಗಿದೆ. ಮಂಗಳೂರು ಇವತ್ತು ಕರ್ನಾಟಕದ 2ನೇ ಅತಿ ದೊಡ್ಡ ಐಟಿ ಹಬ್ ಆಗಿ ಬೆಳೆದಿದೆ. ಅಲ್ಲಿಂದ ಪ್ರತಿ ವರ್ಷ 3,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗ್ತಿದೆ. ಸರಿ, ಹಾಗಾದ್ರೆ ಈ ಯಶಸ್ಸಿನ ಕಥೆಯಿಂದ ನಮ್ಮ ರಾಜ್ಯದ ಉಳಿದ ಭಾಗಗಳು ಕಲಿಬೇಕಾದ ಪಾಠವಾದ್ರೂ ಏನು? ಬೆಂಗಳೂರಿನಂತಹ ಸಿಟಿಗಳಲ್ಲಿ ಹಣಕ್ಕೇನೂ ಕಮ್ಮಿ ಇಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿವೆ, ಹೈಟೆಕ್ ಸೌಲಭ್ಯಗಳೆಲ್ಲ ಇವೆ. ಆದ್ರೂ ರಿಸಲ್ಟ್ನಲ್ಲಿ ಕರಾವಳಿಯನ್ನ ಮೀರಿಸೋಕೆ ಆಗ್ತಿಲ್ಲ. ಯಾಕಂದ್ರೆ ವ್ಯತ್ಯಾಸ ಇರೋದು ಹಣ ಅಥವಾ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಅಲ್ಲ, ಬದಲಿಗೆ ಪ್ರಯಾರಿಟಿಯಲ್ಲಿಗೆ. ಕರಾವಳಿ ಮಾಡೆಲ್ನಿಂದ 3 ಮುಖ್ಯ ಪಾಠಗಳನ್ನು ಕಲಿಯಬಹುದು. 1. ಪೇರೆಂಟ್ಸ್ ಮತ್ತೆ ಟೀಚರ್ಸ್ ನಡುವಿನ ಆಳವಾದ ಸಂಬಂಧ. ಪೇರೆಂಟ್ಸ್ ಆಕ್ಟಿವ್ ಆಗಿ ಮಕ್ಕಳ ಪ್ರೋಗ್ರೆಸ್ ಗಮನಿಸಬೇಕು. 2. ಬರೀ ಟಾಪರ್ಗಳ ಬಗ್ಗೆ ಅಷ್ಟೇ ಅಲ್ಲ, ಲಾಸ್ಟ್ ಬೆಂಚ್ ಮಗುವಿಗೂ ಕ್ವಾಲಿಟಿ ಎಜುಕೇಷನ್ ಕೊಡೋ ಜವಾಬ್ದಾರಿ ಇಡೀ ಸಿಸ್ಟಮ್ಗೆ ಇರಬೇಕು. ಮತ್ತು 3. ಸರ್ಕಾರಿ ಶಾಲೆಗಳು ಬರೀ ಗವರ್ನ್ಮೆಂಟ್ ಪ್ರಾಪರ್ಟಿ ಅಲ್ಲ, ಅದು ನಮ್ಮ ಊರಿನ ಆಸ್ತಿ ಅನ್ನೋ ಓನರ್ಶಿಪ್ ಫೀಲಿಂಗ್ ಸಮುದಾಯದಲ್ಲಿ ಬರಬೇಕು. ಕೊನೆಗೆ ಒಂದು ಪ್ರಶ್ನೆ. ಕರಾವಳಿಯ ಈ ಯಶಸ್ಸು ಒಂದೇ ರಾತ್ರಿಯಲ್ಲಾದ ಮ್ಯಾಜಿಕ್ ಖಂಡಿತ ಅಲ್ಲ. ಅದು 200 ವರ್ಷಗಳ ಇತಿಹಾಸ, ಗಟ್ಟಿಯಾದ ಸಾಂಸ್ಕೃತಿಕ ಬದ್ಧತೆ ಮತ್ತೆ ಪ್ರತಿ ಮಗುವನ್ನು ಗೆಲ್ಲಿಸಲೇಬೇಕು ಅನ್ನೋ ಟೀಚರ್ಗಳ ಸಮರ್ಪಣೆಯ ಫಲ. ಈ ಮಾಡೆಲ್ನ ಸ್ಫೂರ್ತಿಯನ್ನ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳು ಅಳವಡಿಸ್ಕೊಂಡ್ರೆ ಇಡೀ ಕರ್ನಾಟಕವೇ ದೇಶದ ಶೈಕ್ಷಣಿಕ ನಕ್ಷೆಯಲ್ಲಿ ನಂಬರ್ 1 ಸ್ಥಾನಕ್ಕೆ ಏರೋಕೆ ಸಾಧ್ಯ ಇಲ್ಲವೇ? ಯೋಚಿಸಬೇಕಾದ ವಿಚಾರ ಅಲ್ವಾ?